ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಧೃತಿ ಕನ್ನಡ ವ್ಲಾಗ್ಸ್ ದುಬೈ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಎನ್ನುವ ವರಕವಿ ದ ರಾ ಬೇಂದ್ರೆಯವರ ಈ ಪ್ರಸಿದ್ಧ ಸಾಲುಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ. ಈ ತಿರುಗುವ ಕಾಲಚಕ್ರದ ನಡುವಿನ ನಮ್ಮ ಜೀವನದಲ್ಲಿ ಅಮೂಲ್ಯ ಕ್ಷಣಗಳು ಕಳೆದು ಹೋಗುತ್ತಿದ್ದರೂ ಕೂಡ ನೂತನ ಕಾಲವು ನಮಗೊದಗಿ ಬರುತ್ತಾ ಹೊಸ ಅವಕಾಶಗಳು ನಮಗಾಗಿ ಬಾಗಿಲು ತೆರೆಯುತ್ತಿರುತ್ತವೆ. ಹಾಗಾಗಿ ಗತಿಸಿದ ಕಾಲವು ನಮ್ಮಿಂದ ಕೆಲವನ್ನು ಕಸಿದುಕೊಂಡರೂ ಕೂಡ ಹೊಸ ಭರವಸೆಯನ್ನು ತರುವುದು ಸುಳ್ಳಲ್ಲ. ಕಾಲದ ಸಂದೇಶವನ್ನು ನೀಡುವ ಹಬ್ಬವೇ ಯುಗಾದಿ ಹಬ್ಬ. ಯುಗಾದಿಯ ಸಂಭ್ರಮ ನಮ್ಮ ಮನೆಗಳಲ್ಲಿ ಮನೆ ಮಾಡುವ ಹೊತ್ತಿಗೆ ಪ್ರಕೃತಿಯೂ ಕೂಡ ಹೊಸತನ್ನು ತೋರಿಸುತ್ತಾ ನಮ್ಮನ್ನು ಸೆಳೆಯುತ್ತದೆ. ಚೈತ್ರ ಮಾಸದ ಮೊದಲನೆಯ ಹಬ್ಬವೇ ಯುಗಾದಿ ಹಬ್ಬ. ಯುಗಾದಿ ಬಂದಿತ್ತೆಂದರೆ ಎಲ್ಲೆಡೆಯಲ್ಲಿ ಸಂತೋಷ, ಸಂಭ್ರಮ ತುಂಬಿ ತುಳುಕುತ್ತಿರುತ್ತದೆ. ವನಗಳೆಲ್ಲ ಚಿಗುರಿ ಹೂ ಬಿಟ್ಟು ಯುಗಾದಿಯ ಹರ್ಷವನ್ನು ಬೀರುತ್ತದೆ. ಎಲ್ಲಿ ನೋಡಿದರೂ ಕೂಡ ಮರಗಿಡಗಳು ಹಸಿರಿನಿಂದ ಕಂಗೊಳಿಸುತ್ತಿವೆ. ಪ್ರಕೃತಿಯ ನಿಯಮದಡಿ ಬಾಳುವ ನಾವು ನಮ್ಮ ಬದುಕನ್ನು ಹೊಸತನದ ಕಡೆಗೆ ಹೊರಳಿಸುವ ಹಬ್ಬವೇ ಯುಗಾದಿ ಹಬ್ಬ. ಹಾಗಾದರೆ ಈ ಯುಗಾದಿ ಹಬ್ಬದ ವೈಶಿಷ್ಟ್ಯ ಏನು? ಯುಗಾದಿಯು ಯುಗ ಪ್ಲಸ್ ಆದಿಯಿಂದ ಆಗಿದೆ. ಯುಗ ಎಂದರೆ ಸೃಷ್ಟಿಯ ಕಾಲಮಾನ, ಆದಿ ಎಂದರೆ ಆರಂಭ. ವರ್ಷದ ಮೊದಲನೇ ಹಬ್ಬವೇ ಈ ಯುಗಾದಿ ಹಬ್ಬ. ಯುಗಾದಿ ಹಬ್ಬವನ್ನು ಚಂದ್ರಮಾನ ಹಾಗೂ ಸೌರಮಾನ ಎನ್ನುವ ಎರಡು ಬಗೆಯಲ್ಲಿ ಆಚರಿಸುವ ಪದ್ಧತಿ ಇದೆ. ಹಾಗಾದರೆ ಯುಗಾದಿಯ ಆಚರಣೆಗಳು ಹೇಗಿರುತ್ತವೆ? ಯುಗಾದಿಯ ದಿನ ಸೂರ್ಯೋದಯಕ್ಕಿಂತಲೂ 2 ಗಂಟೆ ಮೊದಲೇ ಎದ್ದು ದಿನಚರಿಯನ್ನು ಆರಂಭಿಸಬೇಕು. ದೇವರ ಸ್ಮರಣೆಯನ್ನು ಮಾಡಿ ದಿನವನ್ನು ಪ್ರಾರಂಭಿಸಬೇಕು. ಬೇವಿನ ಎಲೆಯನ್ನು ಬೆಲ್ಲದೊಂದಿಗೆ ಸೇವಿಸಬೇಕು. ಎಳ್ಳೆಣ್ಣೆಯನ್ನು ಮೈಗೆ ಲೇಪಿಸಿಕೊಂಡು ಬೆಚ್ಚಗಿನ ನೀರಿನಿಂದ ಅಭ್ಯಂಗ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಬೇಕು. ದೇವರ ಪೂಜೆಯನ್ನು ಮಾಡಿ ಬಂಧು ಮಿತ್ರರಿಗೆ ಶುಭಾಶಯವನ್ನು ಕೋರಬೇಕು. ಇದು ಯುಗಾದಿ ಹಬ್ಬದ ಆಚರಣೆ. ಈ ಬೇವು ಬೆಲ್ಲದ ಮಿಶ್ರಣದ ಸೇವನೆ ಆರೋಗ್ಯವಾಗಿ ಇರಲು ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರಚರ್ಯಗಳನ್ನು ಕೂಡ ಹೊಂದಿಸಿಕೊಳ್ಳಬೇಕು. ಯುಗಾದಿಯ ದಿನ ಸೇವಿಸುವ ಬೇವು ಬೆಲ್ಲದಲ್ಲಿ ಆರೋಗ್ಯಕ್ಕಾಗಿ ಆಹಾರ ಸೂತ್ರವನ್ನು ಕಟ್ಟಿಕೊಡಲಾಗಿದೆ. ವರ್ತಮಾನ ಸಮಯ ಕಲಿಯುಗದ ಕೊನೆಯ ಹಾಗೂ ಸತ್ಯಯುಗದ ಸಂಗಮ ಸಮಯವಾಗಿದೆ. ಕಲಿಯುಗದ ಅಂಧಕಾರದ ರಾತ್ರಿಯನ್ನು ಸತ್ಯಯುಗದ ಸುಜ್ಞಾನದ ಬೆಳಕನ್ನಾಗಿ ಪರಿವರ್ತಿಸುವ ಉದಯ ಕಾಲವೇ ಯುಗಾದಿ. ಯುಗಾದಿ ದಿನ ಸಂಜೆ ಚಂದ್ರನನ್ನು ನೋಡಿದರೆ ಒಳ್ಳೆಯದು ಎಂದು ನಂಬಲಾಗಿದೆ. ಚೌತಿ ಚಂದ್ರನನ್ನು ನೋಡಿದವರಂತೂ ಯುಗಾದಿ ಚಂದ್ರನನ್ನು ನೋಡಲು ಹರಸಾಹಸ ಪಡುತ್ತಾರೆ. ಚೌತಿಯ ದಿನ ಬೇಡ ಎಂದರೂ ಕಾಣುವ ಚಂದ್ರನು ಯುಗಾದಿ ದಿನ ಕಾಣುವುದೇ ಅಪರೂಪ. ಯುಗಾದಿಯಂದು ಪ್ರಮುಖವಾಗಿ ಬೇವು ಬೆಲ್ಲಗಳ ಮಿಶ್ರಣವನ್ನು ನೈವೇದ್ಯ ಮಾಡಿ ಮನೆಯವರಿಗೆ ಹಾಗೂ ಬಂಧು ಮಿತ್ರರಿಗೆ ಹಂಚುವುದು ಸರ್ವೇ ಸಾಮಾನ್ಯ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ಅಂದರೆ ದೀರ್ಘಾಯುಷ್ಯು, ವಜ್ರದಂತೆ ಗಟ್ಟಿಮುಟ್ಟಾದ ದೇಹ, ಸಕಲ ಸಂಪತ್ತು ಇವುಗಳ ಪ್ರಾಪ್ತಿ ಹಾಗೂ ನಾನಾ ಬಗೆಯ ರೋಗ ರುಜಿನಗಳ ನಿವಾರಣೆ ಇವೆಲ್ಲವೂ ಬೇವು ಬೆಲ್ಲದಿಂದ ಸಾಧ್ಯವಿದೆ ಎನ್ನುವುದು ಈ ಶ್ಲೋಕದ ಅರ್ಥ. ಬೇವಿನಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾದಂತಹ ವಿಷಜಂತುಗಳನ್ನು ನಾಶಪಡಿಸುವ ಶಕ್ತಿ ಇದೆ. ಇನ್ನು ಬೆಲ್ಲ ತಿನ್ನುವುದರಿಂದ ದೇಹವನ್ನು ತಂಪಾಗಿರಿಸುವುದಲ್ಲದೆ ನಮ್ಮ ಶ್ವಾಸಕೋಶವನ್ನು ಕೂಡ ಶುದ್ಧೀಕರಿಸುವ ಸಾಮರ್ಥ್ಯ ಈ ಬೆಲ್ಲಕ್ಕೆ ಇದೆ. ಹೀಗೆ ವರ್ಷದ ಆರಂಭದ ದಿನದಿಂದಲೂ ನಾವು ನಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸುವುದನ್ನು ನಮಗೆ ಈ ಯುಗಾದಿಯು ಕಲಿಸಿಕೊಡುತ್ತದೆ. ಬೇವು ಜೀವನದ ಕಷ್ಟಗಳನ್ನು, ಬೆಲ್ಲ ಸುಖವನ್ನು ಸಂಕೇತಿಸುವುದಲ್ಲದೆ ಬೇವು ಬೆಲ್ಲದ ಮಿಶ್ರಣವು ಜೀವನದ ಸುಖ ದುಃಖಗಳ ಸಮಸ್ವೀಕಾರವನ್ನು ಸಾರಿ ಹೇಳುತ್ತದೆ. ಸುಖವನ್ನೇ ಬಯಸುತ್ತೇವಾದರೂ ಜೀವನವೆಂದರೆ ಬರೀ ಸುಖವಾಗಿರಲು ಸಾಧ್ಯವಿಲ್ಲ. ಕಷ್ಟ ಸುಖ ಎನ್ನುವುದು ಒಂದೇ ನಾಣ್ಯದ 2 ಮುಖವಿದ್ದಂತೆ. ಕಷ್ಟದ ಹಿಂದೆ ಸುಖ, ಸುಖದ ಹಿಂದೆ ಕಷ್ಟ ಇದ್ದೇ ಇರುತ್ತದೆ. ಹೊಸ ವರ್ಷದ ಮೊದಲನೇ ದಿನ ಹಾಗೂ
ಬ್ರಹ್ಮಾಂಡವು ಸೃಷ್ಟಿಯಾದ ದಿನವಾಗಿರುವ ಯುಗಾದಿಯಂದು ಪ್ರಕೃತಿ ಮಾತೆಯು ನವಚೈತನ್ಯವನ್ನು ತುಂಬಿಕೊಂಡು ಪೂರ್ಣ ಪ್ರಮಾಣದ ಬಿಸಿಲಿನಲ್ಲಿ ಹಸಿರು ಹಸಿರಾಗಿ ಕಂಗೊಳಿಸುತ್ತಾ ಫಲಪುಷ್ಪಗಳನ್ನು ಮನುಕುಲಕ್ಕೆ ಉಡುಗೊರೆಯಾಗಿ ನೀಡುವ ಕಾಲವಿದು. ವಸಂತ ಋತುವಿನ ಆರಂಭದ ದಿನವಾದ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ವೇದಗಳ ಪ್ರಕಾರ, ಧರ್ಮ ಗ್ರಂಥಗಳ ಪ್ರಕಾರ ಯುಗಾದಿ ಹಬ್ಬವು ಹಲವು ಮಹತ್ತರಗಳಿಗೆ ಸಾಕ್ಷಿಯಾಗಿದೆ. ಬ್ರಹ್ಮದೇವ ಈ ಜಗತ್ತನ್ನು ಚೈತ್ರ ಶುಕ್ಲ ಪ್ರತಿಪದೆ ಅಂದರೆ ಯುಗಾದಿಯಂದು ಸೂರ್ಯೋದಯ ಕಾಲಕ್ಕೆ ಸೃಷ್ಟಿಸಿದನಂತೆ. ಬ್ರಹ್ಮದೇವನು ಅಂದೇ ಗ್ರಹ, ನಕ್ಷತ್ರ, ಮಾಸ ಹಾಗೂ ಋತುಗಳನ್ನು ಸೃಷ್ಟಿಸಿ ಕಾಲಗಣನೆಯನ್ನು ಆರಂಭಿಸಿದ. ನಂತರ ಜೀವರಾಶಿ, ಜಲರಾಶಿ, ಸಸ್ಯರಾಶಿ, ಬೆಟ್ಟ ಗುಡ್ಡಗಳನ್ನು ಸೃಷ್ಟಿಸಲು ಆರಂಭಿಸಿದ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನು ಹೇಳುವಂತೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ನಿಜವಾದ ಧರ್ಮ. ಯುಗಾದಿಯ ಆಚರಣೆ ದೇಶದಾದ್ಯಂತ ಎಲ್ಲೆಡೆಯೂ ಇದೆ. ಯುಗಾದಿಯನ್ನು ಕೇರಳದಲ್ಲಿ ವಿಷು ಅಂತ ಆಚರಣೆ ಮಾಡಿದರೆ, ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಎಂಬುದಾಗಿ ಆಚರಿಸುತ್ತಾರೆ. ಆಚರಣೆಯಲ್ಲಿ ವಿಭಿನ್ನತೆ ಇದ್ದರೂ ಕೂಡ ಹೊಸ ವರ್ಷವನ್ನು ಸ್ವಾಗತಿಸುವ ಭಾವನೆಯಲ್ಲಿ ಎಂದಿಗೂ ನವೀನತೆಯೇ ಇರುವುದಂತೂ ಸುಳ್ಳಲ್ಲ. ಕಾಲವೂ ನಿಂತಿರುವುದಿಲ್ಲ, ಹಾಗೆ ಕಳೆದು ಹೋದ ಸಮಯವೂ ಕೂಡ ಮತ್ತೆ ಬರುವುದಿಲ್ಲ. ಅನೇಕ ಸಂದರ್ಭಗಳು ಮತ್ತು ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಮತ್ತೆ ಬರಬಹುದು. ಅದಕ್ಕಾಗಿಯೇ ನಮ್ಮ ಪ್ರಾಚೀನರು ಕಾಲವನ್ನು ಚಕ್ರದ ರೂಪದಲ್ಲಿ ಕಂಡಿದ್ದಾರೆ. ಕಳೆದು ಹೋದ ದಿನದ ಬಗ್ಗೆ ಕೊರಗದೆ ಮುಂದೆ ಬರುವ ದಿನವನ್ನು ಎದುರು ನೋಡುತ್ತಾ ಭರವಸೆಯಿಂದ ಬದುಕಬೇಕೆನ್ನುವುದನ್ನು ನಮಗೆ ಯುಗಾದಿಯು ಸಂದೇಶದ ರೂಪದಲ್ಲಿ ತಿಳಿಸುತ್ತದೆ. ಇನ್ನೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಈ ಯುಗಾದಿ ಹಬ್ಬವು ಎಲ್ಲರ ಬಾಳಲ್ಲೂ ಹೊಸತನವನ್ನು ತರಲಿ ಎಂದು ಹಾರೈಸುತ್ತೇನೆ.